ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ನಮ್ಮ ವ್ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ಇವತ್ತಿನ ವಿಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ಎಲ್ಲ ಆಯಿತು ಬೆಳಗ್ಗೆದು. ಏನಂದರೆ ಮಧ್ಯಾಹ್ನಕ್ಕೆ ಚಿಕನ್ ತಂದಿದ್ದಾರೆ. ನಿನ್ನೆ ಸಂಕ್ರಾಂತಿ ಹಬ್ಬ ಇತ್ತಲ್ಲ, ಇವತ್ತು ಕರಿ, ಅದಕ್ಕೆ ಚಿಕನ್ ತಂದಿದ್ದಾರೆ. ನಾನು ಅಂದ್ಕೊಂಡೆ ಸಂಡೇ ತರಿಸಿದ್ರೆ ಆಯಿತು, ಮಕ್ಕಳು ಎಲ್ಲ ಇರ್ತಾರೆ, ಇವತ್ತು ರಜೆ ಇರೋದಿಲ್ಲ ಅಂತ. ಆಮೇಲೆ ಹೊಲ್ದ ಹತ್ರ ಹೋಗಿದ್ದಾರಲ್ಲ, ಹಂಗೆ ಬರಬೇಕಾದ್ರೆ ತಗೊಬಂದಿದ್ದಾರೆ. ಇನ್ನೇನು ಅದಕ್ಕೆ ಚಿಕನ್ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತಿನ ಚಿಕನ್ ಸಾಂಬಾರು ಬೇರೆ ಥರ ರೆಸಿಪಿ ಮಾಡ್ತಾಯಿದ್ದೀನಿ. ರೆಸಿಪಿ ಕೂಡ ಶೂಟ್ ಮಾಡ್ತೀನಿ, ಹಾಗೆ ನೋಡ್ತಾಯಿರಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ. ಹಾಗೆ ನೋಡಿ, ಚಿಕನ್ ತಂದಿದ್ರಲ್ಲ, ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಸುಲಿತಾ ಇದ್ದೀನಿ. ಕರೆಂಟು ಯಾಕೋ ಈ ನಡುವೆ ಅಂತೂ ಕರೆಂಟ್ ನೀಟಾಗಿರೋದೇ ಇಲ್ಲ, ಹೋಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಚಿಕನ್ ಸಾಂಬಾರಿಗೆ ರುಬ್ಕೊಂಡು ಎಲ್ಲನ ರೆಡಿ ಮಾಡ್ಕೊಳ್ಳೋಣ ಅಂತಂದು ಬೆಳ್ಳುಳ್ಳಿ ಎಲ್ಲ ಸುಲಿದಿಡ್ತಾ ಇದ್ದೀನಿ. ಇವತ್ತೊಂಥರ ಸ್ಪೆಷಲಾಗಿ ಚಿಕನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡಿ. ಕರೆಂಟ್ ಬೇರೆ ಹೋಯಿತು, ಯಾವಾಗ ಕೊಡ್ತಾರೋ ಗೊತ್ತಿಲ್ಲ, ನೋಡೋಣ. ಅಷ್ಟರಲ್ಲೆಲ್ಲ ರುಬ್ಬಿಕೊಳ್ಳೋಕ್ಕೆ ರುಬ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿಬಿಟ್ರೆ ನೆಕ್ಸ್ಟ್ ಕರೆಂಟ್ ಬಂದಿದ ತಕ್ಷಣ ಮಿಕ್ಸಿಗೆ ಹಾಕ್ಕೊಳ್ಳೋಕೆ ಸರಿ ಹೋಗುತ್ತೆ. ಹಾಗೆ ನೋಡಿ, ಹಬ್ಬ ಅಂದರೆ ಸಾಕು, ನೆಕ್ಸ್ಟ್ ದಿನವೇ ಕರಿ ಅನ್ನೋದೊಂದು ಜ್ಞಾಪನಕ್ಕೆ ಬಂದುಬಿಡುತ್ತೆ ಮೈಂಡಲ್ಲಿ. ಆಮೇಲೆ ಅದಕ್ಕೆ ಸಂಡೇ ತಂದಿದ್ರೆ ಆಗಿತ್ತು. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿವ್ರು, ಬುಜ್ಜಿರೆಲ್ಲ ಸ್ಕೂಲ್ಗೆ ಹೋಗಿದ್ದಾರಲ್ಲ, ಸಂಡೇ ತಂದಿದ್ರೆ ಆಗಿತ್ತು. ಅವರು ಎಲ್ಲ ಇರೋರು ಒಂದಿದ್ದಕ್ಕೆ ಇವತ್ತು ಕರಿ ಇರೋದು, ಯಾವತ್ತೂ ಮಾಡೋದಲ್ಲ, ಇವತ್ತು ಮಾಡೋದು ಅಂತ ತಗೊಬಂದಿದ್ದಾರೆ. ಸರಿ ಅಂತಂದು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ ಸ್ಟಿಚ್ ಮಾಡೋ ಬೇರೆ ಇದ್ದಾವೆ. ಬಟ್ಟೆ ಒಂದು ಬ್ಯಾಸ್ಕೆಟ್ ಪೂರ್ತಿ ತುಂಬಿಟ್ಟು ಡಬ್ಬಾಗೆಲ್ಲ ಇಟ್ಟಿದ್ದೀನಿ ಬಟ್ಟೆ ತೊಳಿಬೇಕು. ಹಬ್ಬ ನಾಳೆ ಅನ್ಬೇಕಾದ್ರೆ ಒಂಥರ ಕೆಲಸಗಳಿರ್ತವೆ, ಹಬ್ಬ ಆದಮೇಲೆ ಒಂಥರ ಕೆಲಸಗಳಿರ್ತವೆ. ಸೊ ಗೈಸ್ ನೋಡಿ, ಹೊಸ ಥರ ಚಿಕನ್ ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಏನೇನು ಯಾವ ಥರ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ಸಾಂಬಾರು ಪುಡಿ ಇಲ್ದಲೇ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತಂದು. ಏನಂದರೆ ಫಸ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಟೊಮೊಟೊ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆವಾಗಿನ ಕಾಲದಲ್ಲಿ ಶುಂಠಿನ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ. ಇವಾಗಂತೂ ಯಾವುದೇ ಸಾಂಬಾರು ಮಾಡಿದ್ರೂ ಅದಕ್ಕೆಲ್ಲ ಶುಂಠಿ ಯೂಸ್ ಮಾಡ್ತೀವಿ. ಹಾಗೆ ನೋಡಿ, ಇಷ್ಟು ಮಟ್ಟಿಗೆ ಫ್ರೈ ಆಗಿದೆ. ಈಗ ಚಕ್ಕೆ ಲವಂಗ ಹಾಗೆ ಮೆಣಸು ಸ್ವಲ್ಪ ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕೂಡ. ಅದಾದಮೇಲೆ ಸ್ವಲ್ಪ ಧನಿಯಾ ಕಾಳು ಕೂಡ ಹಾಕ್ಕೊಬಿಟ್ಟು ಫ್ರೈ ಮಾಡಿಕೊಂಡು, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಹಾಗೆ ಕಲರ್ಗೋಸ್ಕರ ಬೇಡಿಗೆ ಮೆಣಸಿನ್ಕಾಯಿ ಎರಡು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹೈ ಫ್ಲೇಮ್ ಮಾಡಿಬಿಡಿ, ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಹಾಗೆ ಜೀರಿಗೆ, ಫ್ರೆಶ್ ಕಾಯಿ ತುರಿ, ಯಾವಾಗಲೂ ಹೇಳ್ತಿರ್ತೀನಿ ಫ್ರೆಶ್ ಕಾಯಿ ತುರಿನೇ ಯೂಸ್ ಮಾಡ್ಕೊಳ್ಳೋದು ನಾನು. ಸೊ ಫ್ರೆಶ್ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಇಷ್ಟೇ. ಇದು ಫ್ರೈ ಮಾಡ್ಕೊಂಬೋ ಐಟಮ್ ಇಷ್ಟೇ. ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದಾಯಿತು. ಅದನ್ನು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡಬೇಕು, ಇಲ್ಲಾಂದರೆ ಜಾರು ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಟ್ಟು ಅದನ್ನು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕಡಲೆ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಕ್ವಾಂಟಿಟಿ ಯಾವುದು ಇಷ್ಟಿಷ್ಟೇ ಅಂತ ಹೇಳ್ತಿಲ್ಲ, ಯಾಕೆ ಅಂದರೆ ನಾವು ಹೆಣ್ಮಕ್ಳೇ ಹಾಗೆ ಅಲ್ವಾ, ಇಷ್ಟಿಷ್ಟೇ ಅಂತಂದು ಅಳತೆ ಮಾಡಿ ಹಾಕಲ್ಲ, ಒಂದು ಅಂದಾಜಲ್ಲಿ ಹಾಕ್ತೀವಿ. ಡೈಲಿ ಮಾಡೋದ್ರಿಂದ ಅಳತೆ ಯಾರು ಮಾಡ್ತಾರಲ್ವ, ಒಂದು ಅಂದಾಜಲ್ಲಿ ಹಾಕ್ಕೊಂಡು ಅಡುಗೆ ಮಾಡಿದ್ರೆ ಆಯ್ತಷ್ಟೇ. ಹಾಗೆ ನೋಡಿ, ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಯಾಕೆಂದರೆ ಮೆಣಸಿನ್ಕಾಯಿ ಎಲ್ಲ ಬೀಜ ತರ್ತರಿ ಥರ ಹಂಗೆ ಇದ್ದರೆ ಚೆನ್ನಾಗಿರಲ್ಲ ಟೇಸ್ಟು. ಈ ಥರ ನೈಸ್ ಪೇಸ್ಟ್ ಮಾಡ್ಕೋಬೇಕು. ನೈಸ್ ಪೇಸ್ಟ್ ಮಾಡಿಕೊಂಡ್ರೆ ಸಾಂಬಾರಿಗೆ ಚೆನ್ನಾಗಿ ಎಲ್ಲ ಪೀಸಿಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅಂತಂದಷ್ಟೇ. ಹಾಗೆಯೇ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಕಾದಾದ ನಂತರ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ತಿದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಂಡು, ಅದಾದ ನಂತರ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಚಿಕನ್ ಕೂಡ ಹಾಕ್ಕೊಳೋದಷ್ಟೇ. ಮೊದಲೆಲ್ಲ ಏನು ಮಾಡ್ತಿದ್ವಿ,
ಎಣ್ಣೆ ಬಿಟ್ಬಿಟ್ಟು ಬೆಳ್ಳುಳ್ಳಿ ಜಜ್ಜಿ ಹಾಕ್ಬಿಟ್ಟು ಸುಮ್ಮನೆ ಒಗ್ಗರಣೆ ಹಾಕ್ಬಿಡ್ತಿದ್ವಿ ಚಿಕನ್ ಹಾಕ್ಬಿಟ್ಟು. ಆದರೆ ನಾನು ಇವಾಗ ಮಾಡ್ತಿರೋ ರೆಸಿಪಿಗೆ ಸ್ವಲ್ಪ ಈರುಳ್ಳಿ ಹಾಗೆ ಟೊಮೊಟೊ ಕಟ್ ಮಾಡಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಂದು ಹಾಕ್ತಾಯಿದ್ದೀನಿ. ಹಾಗೆ ನೋಡಿ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಿಕನ್ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಡ್ತಾಯಿದ್ದೀನಿ. ಎಣ್ಣೆಲಿ ಫ್ರೈ ಮಾಡ್ಕೊಳ್ದಲೇ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕೂಡ್ಸಿಕ್ಬಿಟ್ರೆ ಏನು ಅಷ್ಟು ಚೆನ್ನಾಗಿರಲ್ಲ ಟೇಸ್ಟು. ಸೊ ಅದಕ್ಕೆ ಎಣ್ಣೆಲೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತ್ರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಂಗೆ ಬಿಡಬೇಕು. ವಿಸಿಲೇನೂ ಹಾಕಬಾರ್ದು, ಸುಮ್ಮನೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹಂಗೆ ಬಿಡಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು, ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟಲ್ಲ, ಸ್ವಲ್ಪ ಮಾತ್ರ ಉಪ್ಪು, ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತೊಂದು ಸರಿ. ಯಾಕೆಂದರೆ ಉಪ್ಪೆಲ್ಲ ಚೆನ್ನಾಗಿ ಚಿಕನ್ಗೆಲ್ಲ ಹಿಡಿಯುತ್ತೆ, ಇಲ್ಲಾಂದರೆ ಉಪ್ಪಾಗಿರಲ್ಲ, ಸಪ್ಪೆ ಥರ ಇರುತ್ತೆ ಅಂತಂದು ಫ್ರೈ ಮಾಡ್ಕೋಬೇಕಾದ್ರೇ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇಷ್ಟರ ಮಟ್ಟಿಗೆ ಚೆನ್ನಾಗಿ ನೀರೆಲ್ಲ ಬಿಟ್ಕೋಬೇಕು. ಈ ಥರ ನೀರು ಬಿಟ್ಕೊಂಡ್ಮೇಲೆ ಮಸಾಲ ಹಾಕಬೇಕು. ಅದಕ್ಕಿಂತ ಮುಂಚೆಲ್ಲ ಹಾಕೋಕ್ಕೋದ್ರೆ ಅದು ಬೇರೆ ಥರ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಹಾಗೆ ನೋಡಿ ಮಸಾಲೆ ಎಲ್ಲ ರುಬ್ಬಿರೋ ಅಂಥ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಬೇರೆ ಇನ್ಯಾವುದೇ ಥರ ಧನಿಯಾ ಪುಡಿ ಕೂಡ ಹಾಕ್ಕೊಂಡಿಲ್ಲ, ಚಿಕನ್ ಸಾಂಬಾರು ಪೌಡ್ರು ಕೂಡ ಹಾಕ್ಕೊಂಡಿಲ್ಲ, ಅಂಗಡಿಲಿ ಸಿಗೋ ಅಂಥ ಪೌಡ್ರು ಕೂಡ ಹಾಕಿಲ್ಲ. ನಾನು ಇನ್ಯಾವುದೂ ಹಾಕಿಲ್ಲ. ರುಬ್ಬಿರೋ ಅಂಥ ಅಷ್ಟು ಮಸಾಲ ಕೂಡ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಮಾತ್ರ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿರೋದು. ಟೇಸ್ಟ್ ಯಾವ ಥರ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಆದಮೇಲೆ ಹೇಳ್ತೀನಿ ಆಯಿತಾ. ಇವಾಗ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕು. ಮಸಾಲ ಹಾಕಿದ್ಮೇಲೆ ಮುಂಚೆಲೇ ನೀರು ಹಾಕಕ್ಕೆ ಹೋಗ್ಬಾರ್ದು. ಚೆನ್ನಾಗಿ ಕುದಿಸ್ಕೊಂಡು ಅದಾದಮೇಲೆ ನೀರು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು 5-6 ವಿಸಿಲ್ ಕೂಗಿಸ್ಬಿಟ್ರೆ ಚಿಕನ್ ಸಾಂಬಾರು ರೆಡಿನೇ ಆಗೋಗುತ್ತೆ. ಹಾಗೆ ಆ ಕಡೆ ಚಿಕ್ಕ ಬಟ್ಲಲ್ಲಿ ಏನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಏನಿಲ್ಲ, ಲಿವರ್ ಫ್ರೈ ಮಾಡ್ತಾಯಿದ್ದೀನಿ. ಲಿವರ್ ಏನು ನಾವು ವೇಸ್ಟ್ ಮಾಡೋಕೆ ಹೋಗಲ್ಲ, ಲಿವರ್ ಫ್ರೈ ಮಾಡ್ತೀನಿ. ಲೋ ಬಿ ಪಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅಂತಂದು ಕೆಲವ್ರು ಏನು ಮಾಡ್ತಾರೆ ಅಂದರೆ ಲಿವರ್ ತಿನ್ನಲ್ಲ, ಬಿಸಾಕ್ಬಿಡ್ತಾರೆ. ಆದರೆ ಲೋ ಬಿ ಪಿಗೆ ತುಂಬ ಹೆಲ್ಪ್ ಆಗುತ್ತೆ ಲಿವರ್ ತಿಂದರೆ. ಫ್ರೈ ಮಾಡ್ಕೊಂಡು ತಿನ್ಕೊಳ್ಳಿ. ಅದ್ರ ರೆಸಿಪಿ ಕೂಡ ನಾನು ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ ಬೇಕಂದರೆ. ಹಾಗೆ ನೋಡಿ ಒಂದು ಸೈಡಲ್ಲಿ ಚಿಕನ್ ಸಾಂಬಾರು ಹಾಕ್ತಿರಲಿ ಅಷ್ಟರಲ್ಲಿ ಸಿಂಕಲ್ಲಿರೋ ಪಾತ್ರೆ ಕೂಡ ಎಲ್ಲ ತೊಳೆದಾಕ್ಬಿಡೋಣ ಅಂತಂದು ತೊಳಿತಾ ಇದ್ದೀನಿ. ಏನಂದರೆ ಅದು ತೊಳೆದಿದ್ವಲ್ಲ, ಚಿಕನ್ ಎಲ್ಲ ತೊಳೆದಿರೋ ಅಂಥದ್ದು ಪಾತ್ರೆ, ಹಾಗೆ ರುಬ್ಕೊಂಡಿರೋ ಅಂಥದ್ದು ಮಿಕ್ಸಿ ಜಾರು ಎಲ್ಲ ಜಾಸ್ತಿ ಇತ್ತು. ಸೊ ಅದಕ್ಕೋಸ್ಕರ ಅವೆಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಕಲ್ಲಿ ಪಾತ್ರೆ ಇದ್ಬಿಟ್ರೆ ಅಂತೂ ಬೇರೆ ಯಾವುದು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ. ಅದಕ್ಕೋಸ್ಕರ ಫಸ್ಟೆಲ್ಲ ಸಿಂಕಲ್ಲಿ ಪಾತ್ರೆ ಇರೋದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾವು ಹೆಣ್ಮಕ್ಳು ಪಟ ಕೆಲಸ ಆಗಬೇಕು ಅಂದರೆ ಮಲ್ಟಿ ಟಾಸ್ಕ್ ಮಾಡಲೇಬೇಕು. ಸೊ ಅದಕ್ಕೆ ಒಂದು ಕಡೆ ಏನಾದರೂ ಇನ್ನೊಂದು ಕೆಲಸ ಮಾಡ್ತಿದ್ರೆ ಇನ್ನೊಂದು ಕಡೆ ಇನ್ನೂ ಒಂಥರ ಕೆಲಸ ಮಾಡ್ತಾ ಇರ್ತೀವಿ. ಯಾಕೆಂದರೆ ಒಂದೇ ಥರ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ವಲ್ಲ, ಇನ್ನೊಂದು ಕೆಲಸ ಹಂಗೆ ಬಾಕಿ ಉಳಿಯುತ್ತೆ. ಇವಾಗ ಸಾಂಬಾರಿಗೆ ಇಕ್ಬಿಟ್ಟು ಸಾಂಬಾರಾಗೋವರೆಗೂ ಹಂಗೆ ಕೂತ್ಕೊಂಡ್ರೆ ಕೆಲಸಗಳು ಪಟ ಅಂತ ಆಗೋದಿಲ್ಲ. ಸೊ ಆ ಸಾಂಬಾರು ಆಗೋ ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ರೆ ಪಾತ್ರೆ ತೊಳೆಯೋದಾದರೂ ಆಗುತ್ತೆ ಅಂತಂದು ಪಾತ್ರೆ ತೊಳಿತಾ ಇದ್ದೀನಿ. ನೋಡಿ ಸಿಂಕಲ್ಲಂತೂ ಎಷ್ಟು ಪಾತ್ರೆ ತೊಳೆದ್ಮೇಲೆ ಎಷ್ಟು ಸರಿ ಕ್ಲೀನ್ ಮಾಡಿದರೂ ಆಗಲ್ಲ. ದಿನಕ್ಕೊಂದು 4-5 ಸರಿನಾದರೂ ಸಿಂಕ್ ತೊಳಿತಾನೇ ಇರ್ತೀನಿ. ಸ್ಟವ್ ಮಾತ್ರ ಒಂದು 2-3 ಸರಿ ಒರೆಸ್ತಾನೆ ಇರ್ತೀವಿ. ಅಡುಗೆ ಮನೆ ಒಂದು ಕ್ಲೀನಾಗಿ ಇದ್ಬಿಟ್ರೆ ಅಡುಗೆ ಮಾಡೋಕ್ಕೆ ಮನಸ್ಸು ಬರುತ್ತೆ ಅಂತಂದಷ್ಟೇ ಕ್ಲೀನ್ ಮಾಡ್ಕೊಳ್ತಾ ಇರೋದು ಯಾವಾಗೂ. ಹಾಗೆ ನೋಡಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನೋಡಿ ಕ್ಲೀನ್ ಮಾಡಿದ್ರೆ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕ್ಲೀನ್ ಮಾಡೋದಕ್ಕೂ ಮುಂಚೆ ಎಷ್ಟು ಪಾತ್ರೆಗಳು ಸಿಂಕಲ್ಲೆಲ್ಲ ಇಟ್ಕೊಂಡು ಯಾವ ಥರ ಕಾಣಿಸುತ್ತೆ ಅಂತಂದು. ಹಾಗೆ ನೋಡಿ ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ನನಗೆ ತಲೆನೋವು ಬಂದುಬಿಡುತ್ತೆ. ಅದಕ್ಕೋಸ್ಕರ ಕೆಲವ್ರಿಗೆ ಈ ಥರ ಅನುಭವ ಆಗಿರುತ್ತೆ. ಏನಂದರೆ ತಲೆ ಬಿಟ್ಕೊಂಡಿದ್ರೆ ಆಟೋಮೆಟಿಕ್ ಅದು ತಲೆನೋವು ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನಾನು ತಲೆಗೆಲ್ಲ ಎಣ್ಣೆ ಹಚ್ಕೊಬಿಟ್ಟು ಅದು 1/2 hour 1 hour ಆದರೂ ಹಂಗೆ ಬಿಡ್ತೀನಿ. ಆವಾಗ ಚೆನ್ನಾಗಿ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ. ಅದಾದಮೇಲೆ ತಲೆ ಬಚ್ಕೊಂಡ್ರೆ ಆಯಿತು ಅಂತಂದು. ಆದರೆ ಇವತ್ತು ಆ ಥರ ಆಗಲಿಲ್ಲ. ಏನಂದರೆ ಮೇಲ್ಗಡೆ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಬೇರೆ ಹೋಗಬೇಕಿತ್ತಲ್ಲ. ಚಿಕನ್ ಸಾಂಬಾರು ಮಾಡಿಕೊಂಡು ಇಲ್ಲೇ ಕೂತ್ಕೊಂಡಿದ್ದಾಯಿತು. 2 ದಿನದಿಂದ ಬಟ್ಟೆ ಸ್ಟಿಚ್ ಬೇರೆ ಮಾಡಿಲ್ಲ. ಸೊ ಬೇಗ ತಲೆ ಬಾಚ್ಕೊಬಿಟ್ಟು ಊಟ ಮಾಡಿಬಿಟ್ಟು ಹೋಗೋಣ ಅಂತಂದು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ತಾತ ಮತ್ತು ನಮ್ಮ ಮನೆಯವರೆಲ್ಲ ಬಂದಮೇಲೆ ಅವ್ರಿಗೂ ಊಟ ಇಟ್ಕೊಟ್ಬಿಟ್ಟು ಬೇಗ ಹೋಗ್ಬೋದು ಇವಾಗೆಲ್ಲ ರೆಡಿ ಮಾಡಿಟ್ಬಿಟ್ರೆ ಅಂತಂದು ತಲೆ ಬಾಚಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ರೂಮ್ ಯಾಕೆ ಡೋರ್ ಕ್ಲೋಸ್ ಮಾಡಿದ್ದಾರೆ ಅಂದ್ಕೊಂಡ್ರೆ ನಾನ್ ವೆಜ್ ಮಾಡಿದ್ವಲ್ಲ. ಸೊ ಅದಕ್ಕೋಸ್ಕರ ದೇವ್ರ ರೂಮ್ನ ಡೋರ್ ಕ್ಲೋಸ್ ಮಾಡಿಬಿಡ್ತೀವಿ. ನಾನ್ ವೆಜ್ ಮಾಡಿದಾಗೆಲ್ಲ ಅದೇ ಥರನೇ ನಾವು ಮಾಡೋದು. ಹಾಗೆ ನೋಡಿ ತಲೆ ಬಾಚಿಕೊಂಡು ಹೆಣ್ಮಕ್ಳು ಹೂವು ಮುಡ್ಕೊಂಡ್ರೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತೀವಿ ಅಂತಂದು.
ಅಷ್ಟರಲ್ಲಿ ಸಾಂಬಾರೆಲ್ಲ ರೆಡಿ ಆಗಿತ್ತು. ಇನ್ನೇನು ಅಜ್ಜಿಯವ್ರಿಗೆ ಫೋನ್ ಮಾಡಿದ್ದೆ ನಮ್ಮ ಮನೆಯವ್ರಿಗೆ, ಬರ್ರಿ ಊಟ ಮಾಡ್ಕೊಂಡು ಹೋಗ್ರಿ ಅಂತಂದು. ಅವರೇ ಬರ್ತಿದ್ದಾರಂತೆ. ಏನಂದರೆ ಬೇಗ ಮುದ್ದೆ ಮಾಡಿಬಿಟ್ರೆ ಆರ್ಕೊಂಡು ಹೋಗುತ್ತೆ. ಅವ್ರ ಕೆಲಸಗಳು ಇರ್ತಾವಲ್ಲ, ಕೆಲಸ ಮುಗಿಸ್ಕೊಂಡು ಬರೋದು ಲೇಟ್ ಆಗುತ್ತೆ. ಅದಕ್ಕೆ ಅವ್ರಿಗೆ ಫಸ್ಟ್ ಫೋನ್ ಮಾಡಿ ಕೇಳಿದೆ, ಬರ್ತೀವಿ ಅಂದರು. ಸೊ ಅದಕ್ಕೋಸ್ಕರ ಒಂದು ಸೈಡಾಗಿ ಮುದ್ದೆ ಕೂಡ ಇಟ್ಟಿದ್ದೀನಿ. ಮುದ್ದೆಗೆಲ್ಲ ಇಟ್ಬಿಟ್ಟು ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣೆಲ್ಲ ಹಚ್ಕೊಳ್ಳೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ನೆನ್ನೆ ಹಬ್ಬ ಇತ್ತು, ನೆನ್ನೆ ಕೂಡ ಸ್ಟಿಚ್ ಮಾಡಿಲ್ಲ ಬಟ್ಟೆನ. ಹಾಗೆ ಮೊನ್ನೆ ದಿನ ಕ್ಲೀನಿಂಗೇ ಆಗೋಯಿತು, ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಆಗಲಿಲ್ಲ. ಸೊ ಪಟ ಕೆಲಸ ಮಾಡಿಬಿಟ್ಟು ಬಟ್ಟೆ ಸ್ಟಿಚ್ ಮಾಡೋಣ ಅಂತ ರೆಡಿ ಮಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಎಷ್ಟು ಬೇಗ ಟೈಮ್ ಆಗುತ್ತೆ ಅಂದರೆ ಆಗಲೇ ಇಷ್ಟು ಬೇಗ ಟೈಮ್ ಆಗೋತಾ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಆಗಲೇ ನೋಡಿ 2:30 3 ಗಂಟೆ ಹತ್ತತ್ರ ಆಗಿದೆ. ಏನು ಮಾಡೋದು, ಬೇಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತಂದು. ಹಾಗೆ ನೋಡಿ ಈ ಥರ ಸೌತೆಕಾಯಿ ಹೆಚ್ಚೋದನ್ನ ನಮ್ಮ ಮಾವ ಹೇಳ್ಕೊಟ್ಟಿದ್ದು, ಅಂದರೆ ನಮ್ಮ ಮನೆಯವ್ರ ಅಣ್ಣ ಆ ಥರ ಹೇಳ್ಕೊಟ್ಟಿದ್ದು. ಯಾವಾಗೋ ಒಂದು ಟೈಮ್ ಆ ಥರ ಸೌತೆಕಾಯಿ ಹೆಚ್ಚಬೇಕಾದ್ರೆ ಆ ಥರ ಅಲ್ಲ, ಈ ಥರ ಹಚ್ಬೇಕು ಅಂತಂದು ಹೇಳ್ಕೊಟ್ಟಿದ್ರು. ಅದು ರೂಢಿ ಆಗಿಬಿಟ್ಟೈತೆ. ಆವಾಗಲಿಂದ ಅದೇ ಥರ ಹಚ್ಕೊಳ್ತೀನಿ. ಹಾಗೆ ಎಲೆ ಅಡಿಕೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಅಂತ ಹೊರಟೆ. ಹಾಗೆ ನೋಡಿ ಸಂಜೆ ಮಕ್ಕಳು ಬಂದಿದ್ದರು, ಚೇರ್ ಆ ಕಡೆ ಎಲ್ಲ ಇಟ್ಟು ರೆಡಿ ಮಾಡ್ತಿದ್ರೆ ಬಂದು ನೋಡ್ರಿ, ಅವಾಗವಾಗ ಈ ಥರ ಎತ್ತುತ್ತಿರ್ತಾನೆ ಅವನು. 1 ಇಯರ್ ಬ್ಯಾಕ್ ಕೈ ಬೇರೆ ಮುರಿದು ಹಾಕೊಂಡಿದ್ದ. ಆದರೂ ಹೇಳಿದ್ರು ಕೇಳಲ್ಲ ಅವನು. ಅವಾಗವಾಗ ಎಲ್ಲಿ ನಿಂತಿರ್ತೀನೋ ಅಲ್ಲೇ ಬಂದು ಎತ್ತು ಬಿಡ್ತಾನೆ. ಇವತ್ತಿನ ವಿಡಿಯೋ ಇಷ್ಟ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.